ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನನ್ನ ಏಸಯ್ಯ, ನನ್ನ ದೇವರೇ ಅಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯ ಹೋಗುವ ಕರ್ತನೆ ಅಪ್ಪ, ಒಂದು ಕಪಾಲ ಸ್ಥಳವೆಂಬ ಒಂದು ಗೂಢಾರ್ಥವನ್ನ ಅಪ್ಪ, ಕಲ್ವರಿಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ದೇವರೇ, ಧ್ಯಾನ ಮಾಡಲಿಕ್ಕೆ ಪರಿಶುದ್ಧಾತ್ಮ ದೇವರೇ ನೀವು ತಾನೇ ಕಾರ್ಯ ಮಾಡ್ರಿ. ಆ ಕಲ್ವರಿ ಒಂದು ಅಪ್ಪ ಸ್ಥಳವು ಅಪ್ಪ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡ್ಲಿಕ್ಕೆ ದೇವರೇ ನೀವು ಸಹಾಯ ಮಾಡಿಕೊಡು ಕರ್ತನೆ. ಒಳ್ಳೆ ದೇವರೇ, ಒಳ್ಳೆ ಕಾರ್ಯಗಳು ಮಾಡಪ್ಪ. ಈ ವಾಕ್ಯ ಕೇಳುವಂತ ಎಲ್ಲ ಮಕ್ಕಳ ಹೃದಯದಲ್ಲಿ ಅಪ್ಪ ನೀವು ತಾನೇ ಮಾತನಾಡಿ ಆ ಕಲ್ವರಿ ದರ್ಶನವನ್ನು ಕಾಣ್ಲಿಕ್ಕೆ ಆ ಕಲ್ವರಿ ದರ್ಶನವನ್ನು ಕಾಣುವಂತೆ ದೇವರೇ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಇವತ್ತು ವಾಕ್ಯಾಂಶ ಕಲ್ವಾರಿಯ ದರ್ಶನ. ಅಂದ್ರೆ ಯೇಸು ಕ್ರಿಸ್ತನು ಈ ಕಲ್ಪಾಲ ಎಂಬ ಸ್ಥಳಕ್ಕೆ ಬಂದಾಗ, ಅಂದ್ರೆ ಕಪಾಲ ಅಂದ್ರೆ ಕಲ್ವರಿ, ಅದು ಗ್ರೀಕು ಮತ್ತು ಇಬ್ರು ಭಾಷೆಯಲ್ಲಿ ಕೂಡ ಆ ಒಂದು ಪದವನ್ನು ಬರೆಯಲ್ಪಟ್ಟಿದೆ. ಗೋಲ್ಗತಾ ಎಂಬುದಾಗಿ ಇಬ್ರಿ ಭಾಷೆಯಲ್ಲಿ ಬರೀತಾರೆ, ಕಪಾಲ ಸ್ಥಳ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಬರೀತಾರೆ. ಅದಕ್ಕೆ ಅರ್ಥ ಕಲ್ವರಿ. ನಮ್ಮ ಕನ್ನಡದಲ್ಲಿ ಕಲ್ವರಿ. ಕಲ್ವರಿಯಲ್ಲಿ ಯೇಸು ಕ್ರಿಸ್ತ ನಮಗೋಸ್ಕರ ಒಂದು ಪಟ್ಟಂತ ಒಂದು ಶ್ರಮೆ, ಆತನ ಕಲ್ವರಿಯಲ್ಲಿ ಶಿಲುಬೆಗೆ ಏರಿಸಲ್ಪಡದೆ ಹೋಗಿದ್ರೆ ಖಂಡಿತ ನಾವೆಲ್ಲರೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಒಬ್ಬ ದೇವ ಭಕ್ತನು ಯೇಸು ಕ್ರಿಸ್ತನ ಒಂದು ಸಂಪೂರ್ಣವಾಗಿ ನಂಬಿ ಆತನೊಂದಿಗೆ ಜೀವಿಸುವಂತ ಒಬ್ಬ ಭಕ್ತನು ಒಂದು ಸಾರಿ ಆತನ ಮನಸ್ಸಲ್ಲಿ ಒಂದು ಕಾರ್ಯ ಬರುತ್ತೆ. ಏನಂದ್ರೆ, ನಾನು ಯೆರೂಸಲೇಮಿಗೆ ಹೋಗಿ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ಓಡಾಡಿದ ಎಲ್ಲಾ ಸ್ಥಳಗಳನ್ನ ನನ್ನ ಕಣ್ಣಾರೆ ನೋಡಿ ನಾನು ವಾಪಸ್ ಆಗ್ಬೇಕು ಅಂತೇಳಿ ಆತನ ಆಲೋಚನೆ ಮಾಡಿಕೊಂಡು ಒಂದು ಪ್ರಯಾಣ ಮಾಡ್ತಾನೆ. ಯೆರೂಸಲೇಮಿಗೆ ಹೋಗ್ತಾನೆ. ಯೆರೂಸಲೇಮಿಗೆ ಪ್ರವಾಸ ಹೋಗಿ ಅಲ್ಲಿ ಆ ಯೆರೂಸಲೇಮ್ನ ಸ್ಥಳಗಳು ಎಲ್ಲೆಲ್ಲಿ ಏನೇನು ಕಾರ್ಯಗಳು ನಡೆದಿದೆ ಅಂತೇಳಿ ಆತನ ಗೊತ್ತಿಲ್ಲದ ಕಾರಣ ಒಬ್ಬ ಮಾರ್ಗದರ್ಶಿಯನ್ನ ಇಟ್ಕೊಳ್ತಾನೆ. ಅಂದ್ರೆ ಎಲ್ಲಾ ಸ್ಥಳಗಳನ್ನ ಯೇಸು ಸ್ವಾಮಿ ನಡೆದಾಡಿದಂಥ ಸ್ಥಳಗಳು, ಅದ್ಭುತ ಮಾಡಿದ ಸ್ಥಳಗಳು, ಯೇಸು ಸ್ವಾಮಿ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಈ ರೀತಿ ಎಲ್ಲ ಸ್ಥಳಗಳನ್ನ ತೋರಿಸುವುದಕ್ಕಾಗಿ ಆಸೆ ಪಟ್ಟು ಒಬ್ಬ ಮಾರ್ಗದರ್ಶಿಯನ್ನ ಇಟ್ಕೊಳ್ತಾನೆ. ಆ ಮಾರ್ಗದರ್ಶಿ ಏನಾಗ್ತಾನಂದ್ರೆ, ಆತನ ಜೊತೆಯಲ್ಲಿ ಹೋಗಿ ಮೊದಲು ಏನ್ ಮಾಡ್ತಾನೆ, ಯೆರೂಸಲೇಮಿನ ಅನೇಕ ಭಾಗಗಳನ್ನ ತೋರಿಸ್ತಾ ಇರ್ತಾನೆ. ಅನೇಕ ಭಾಗಗಳಲ್ಲಿ ಮೊದಲು ಎಣ್ಣೆ ಮರಗಳ ಬೆಟ್ಟ, ಗುಡ್ಡ, ಚಿಯೋನ್ ಬೆಟ್ಟ, ಮತ್ತು ಗೆಸ್ತೆಮನೆ ತೋಟ, ಸಿಲೋವ ಕೊಳ, ರಾಜರು ಆ ಕಾಲದಲ್ಲಿದ್ದಂಥ ರಾಜರು ಸತ್ತಿರುವಂತ ಸಮಾಧಿಗಳು, ಯಾಕೋಬನ್ ತೋಡಿಸಿದಂತ ಬಾವಿ ಎಂದು ಅನೇಕ ಕಡೆಗಳಲ್ಲಿ ಆ ಯೇಸು ಸ್ವಾಮಿನ ಕರ್ಕೊಂಡು ಯೇಸು ಸ್ವಾಮಿ ನಡೆದಾಡುವಂತ ಸ್ಥಳಗಳಿಗೆ ಆ ಒಂದು ಪ್ರವಾದಿ ಎಂದ್ರು ಯಹೂದಿ ಒಬ್ಬ ವ್ಯಕ್ತಿ ಆ ಪ್ರವಾಸಿಯನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಪ್ರವಾಸಿ ಎಲ್ಲಾ ಕಡೆ ನೋಡ್ತಾ ಇರ್ತಾನೆ. ಆತನಿಗೆ ಏನೋ ಒಂದು ಎದೆಯಲ್ಲಿ, ಹೃದಯದಲ್ಲಿ ಒಂದು ಜಿಗುಪ್ಸೆ, ಒಂದು ದಿಗ್ಭ್ರಮೆ, ಏನೋ ಒಂದು ಹೇಳಲಾರದಂತ ಒಂದು ಸಂಕಟ. ಅಂತ ಸಂದರ್ಭದಲ್ಲಿ ಆ ಪ್ರವಾಸಿ ಆಗಿರುವಂತ ಈ ವ್ಯಕ್ತಿ ಆ ಮಾರ್ಗದರ್ಶಿ ಹೇಳ್ತಾರೆ, ಅಯ್ಯ, ಎಲ್ಲ ಸತ್ತವರ ಸಮಾಧಿಗಳು ಜಾಗ ಇವೆಲ್ಲ ನೋಡಿದ್ರೆ ಸಾಕು, ನನಗೆ ಮೊದಲು ಆ ಕಲ್ವರಿಯನ್ನು ತೋರಿಸು. ಯೇಸು ಕ್ರಿಸ್ತನನ್ನ ಆ ಶಿಲುಬೆಗೆ ಹಾಕಲ್ಪಟ್ಟಂತ, ಯೇಸು ಕ್ರಿಸ್ತ ನನಗೋಸ್ಕರ ಪ್ರಾಣವನ್ನು ಕೊಟ್ಟಂತ, ಯೇಸು ಕ್ರಿಸ್ತ ನನಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿದಂತ ಆ ಸ್ಥಳವನ್ನ, ಕಲ್ವರಿಯನ್ನು ನನಗೆ ಕಲ್ವರಿಯನ್ನು ತೋರಿಸುವುದಾಗಿ ಆತನು ಪ್ರಾಧೇಯ ಪಡ್ತಾನೆ. ಆ ಪ್ರಾಧೇಯ ಪಟ್ಟು ಆ ಕಲ್ವರಿಯನ್ನ ನೋಡ್ಲಿಕ್ಕೆ ಆತನು ಹೋಗ್ತಾನೆ. ಆದ್ರಿಂದ ಪ್ರಿಯರೇ, ಈ ಕಲ್ವರಿಯಲ್ಲಿ ಅನೇಕ ರೀತಿಯ ಆಶೀರ್ವಾದಗಳು ಈ ಮಾನವ ಕೋಟಿಗೆ ಬರ್ಬೇಕಂದ್ರೆ ಆ ಯೇಸು ಕ್ರಿಸ್ತನ ಆ ಕಲ್ವರಿಯಲ್ಲಿ ಮಾಡಿದಂತ ತ್ಯಾಗಗಳ ಕುರಿತು, ಆ ಕಲ್ವರಿಯಲ್ಲಿ ಆತ ನಮಗೋಸ್ಕರ ಮಾಡಿದ ಒಂದು ಕಾರ್ಯಗಳ ಕುರಿತು ನಾವು ಧ್ಯಾನಿಸುವಾಗ ನೋಡುವಾಗ, ಆ ಕಲ್ವರಿಯಲ್ಲಿ ಹಿರಿಮೆ ಏನಿದೆ, ಅಂದ್ರೆ ದೊಡ್ಡ ಸ್ಥಿತಿ ಏನಿದೆ, ಮತ್ತು ಆ ಕಲ್ವರಿಯಿಂದ ನಮಗೆ ಏನು ತಿಳಿಯುತ್ತದೆ, ಮತ್ತು ಆ ಕಲ್ವರಿಯಿಂದ ನಮಗೆ ಏನು ಕಲಿಸುತ್ತದೆ, ಆ ಕಲ್ವರಿ
ಸ್ಥಳದ ಪ್ರಾಮುಖ್ಯತೆ ಏನೆಂಬುದಾಗಿ ಕೆಲವು ವಿಷಯಗಳನ್ನ ನಾವು ಕಲಿತುಕೊಳ್ಳೋಣ. ಇಲ್ಲಿ ನಾವು ನೋಡುವ ಮೊಟ್ಟ ಮೊದಲನೇದಾಗಿ ಆ ಕಲ್ವರಿಯಿಂದ ನಮ್ಗೆ ಮೊದಲು ಸಿಗುವಂತದ್ದು ನಮ್ಮ ರಕ್ಷಣೆಗಾಗಿ ಕ್ರಯ ಕೊಟ್ಟಂತ ಸ್ಥಳ ಕಲ್ವರಿ ಆಗಿದೆ. ನಮ್ಮೆಲ್ಲರ ರಕ್ಷಣೆ ಕೊಟ್ಟಂತ ಸ್ಥಳ, ಕ್ರಯ ಕೊಟ್ಟಂತ ಸ್ಥಳ ಕಲ್ವರಿ ಆಗಿದೆ. ನಾವು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೋಡುವಾಗ 19ನೇ ಅಧ್ಯಾಯ 17ನೇ ವಚನದಲ್ಲಿ ನಮ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು, ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗತ್ತಾ ಎಂದು ಹೆಸರು. ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಕಪಾಲ ಸ್ಥಳ ಎಂಬುದಾಗಿ ಹೇಳ್ತದೆ, ಇಬ್ರಿಯ ಭಾಷೆಯಲ್ಲಿ ಗೋಲ್ಗತ್ತಾ ಎಂಬುದಾಗಿ ಹೇಳ್ತದೆ, ಮತ್ತು ಕನ್ನಡದಲ್ಲಿ ಕಲ್ವರಿ. ಅಂದ್ರೆ ಯೇಸುವನ್ನು ತೆಗೆದುಕೊಂಡು ಹೋದ್ರು, ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಹೋದನು. ಅಂದ್ರೆ ಆತನು ಹೇಗೆ ಅಂದ್ರೆ, ಈ ಶಿಲುಬೆ ಅಂದ್ರೆ ಶಿಲುಬೆಯ ಸೂಚನೆ ಒಂದು ಪಾಪದ ಗುರುತು ಮತ್ತು ನಮ್ಮ ಪಾಪದ ಹೊರೆಗಳು, ಈ ಲೋಕದ ಶ್ರಮೆಗಳ ಗುರುತಾಗಿ ಶಿಲುಬೆ ಇರ್ತದೆ. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಆ ಕಲ್ವರಿ ಗುಡ್ಡಕ್ಕೆ ಏರಿದನೆಂಬುದಾಗಿ. ಪ್ರಿಯರೇ, ಊರಿಂದ ಆಚೆ 800 ಮೀಟರ್ ಇರುತ್ತೆ. ಇದು ಆನಂದಪುರ ಅಂದ್ರೆ ಇದರಿಂದ ಆಚೆ 800 ಮೀಟರ್ ಅಂದ್ರೆ ಹೆಚ್ಚು ಕಡಿಮೆ 3/4 ಕಿಲೋಮೀಟರ್ ಯೇಸು ಸ್ವಾಮಿ ಗುಡ್ಡದ ಮೇಲೆ ಹತ್ತಿ ಹೋಗ್ತಾರೆ ಮೇಲಕ್ಕೆ. ಆ ಗುಡ್ಡದ ಮೇಲೆ ಆತನನ್ನ ಆ ಶಿಲುಬೆಗೆ ಹಾಕಲ್ಪಡುವುದು. ಹಾಗಾಗಿ ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು ಹೋಗ್ತಾನೆ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಆತನ ಜೀವಿಸ್ತಿರುವಾಗ ತನ್ನ ಶಿಷ್ಯರಿಗೆ ಮತ್ತು ನಮ್ಮೆಲ್ಲರಿಗೂ ಹೇಳಿದ ಒಂದು ಮಾತೇನೆಂದ್ರೆ, ಯಾವನಾದ್ರೂ ನನ್ನ ಹಿಂದೆ ಬರಬೇಕಾದ್ರೆ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಅಂದ್ರೆ ನಮ್ಮ ಎಲ್ಲಾ ಪಾಪದ ಭಾರಗಳನ್ನ, ಆ ಶಾಪಗಳನ್ನ ಶಿಲುಬೆ ಮುಖಾಂತರ ಎತ್ಕೊಂಡು ಹೋಗಿ ನಾವು ಯೇಸು ಕ್ರಿಸ್ತನ ಹಿಂದೆ ಹೋಗ್ಬೇಕಾಗಿದೆ. ಅಂದ್ರೆ ಯೇಸು ಕ್ರಿಸ್ತನ ಆ ಕಲ್ವರಿ ಶಿಲುಬೆಯ ಮೇಲೆ ಆ ಶಿಲುಬೆಯ ಮೇಲೆ ತ್ಯಾಗ ಮಾಡೋದಕ್ಕೋಸ್ಕರ ತನ್ನನ್ನು ಸಮರ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಶಿಲುಬೆಯನ್ನು ತಾನೇ ಹೊತ್ಕೊಂಡು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಮುಂದಕ್ಕೆ ನೋಡುವಾಗ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 20ನೇ ವಚನ ನೋಡುವಾಗ, 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ ಏನು ಹೇಳ್ತದೆ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಅಂದ್ರೆ ನಾನು ನನ್ನ ಸ್ವಂತ ಸ್ವತ್ತಲ್ಲ. ಕಾರಣ ಏನಂದ್ರೆ ಆ ಕಲ್ವರಿ ಶಿಲುಬೆ ಮೇಲೆ ಆತನು ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ಆ ರಕ್ತವನ್ನ ಚೆಲ್ಲಿದ್ದಾನೆ. ಆ ಕ್ರಯಕ್ಕೆ ತನ್ನ ರಕ್ತವನ್ನು ಸುರಿಸಿ ನನ್ನನ್ನ ಕೊಂಡುಕೊಂಡಿರಿದ್ರ ನಾನು ನನ್ನ ಸ್ವತ್ತಲ್ಲ, ನಾನು ಯೇಸು ಕ್ರಿಸ್ತನ ಸೊತ್ತಾಗಿದ್ದೇನೆ. ಆತನು ನನ್ನನ್ನ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ. ಹಾಗೆ ನಿಮ್ಮೆಲ್ಲರನ್ನ ಆತನ ರಕ್ತವನ್ನು ಚೆಲ್ಲಿದ ಕ್ರಯವನ್ನು ಕೊಟ್ಟಂತ ಆ ಸ್ಥಳ. ಅದಕ್ಕಾಗಿ ನೀವು ನಿಮ್ಮ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅಂದ್ರೆ ಯೇಸು ಕ್ರಿಸ್ತನನ್ನು ರಕ್ತದಿಂದ ನಾವು ಕೊಂಡುಕೊಂಡಿದ್ದೀವಿ. ಪ್ರಕಟಣೆಯಲ್ಲೇ ನೋಡ್ತೇವೆ 5ನೇ ಅಧ್ಯಾಯದಲ್ಲಿ, ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ ಬಿ ಭಾಗದಲ್ಲಿ ನೋಡುವಾಗ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ನೋಡ್ರಿ ಏನ್ ಹೇಳ್ತದೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಅಂದ್ರೆ ಸಕಲ ಕುಲ ಭಾಷೆಗಳನ್ನ ಜನರನ್ನ ಏನ್ ಮಾಡಿದ್ದಾನೆ, ಆತನು ಯಜ್ಞಾರ್ಪಿತನಾಗಿ ರಕ್ತದಿಂದ ಕೊಂಡುಕೊಂಡು ತನ್ನ ಜನರಾಗಿ ತನ್ನ ಮಕ್ಕಳಾಗಿ ಮಾಡ್ಕೊಂಡೆ. ಅದಕ್ಕಾಗಿ ನಾನಾಗಲಿ ನೀವಾಗ್ಲಿ ನಿಮ್ಮ ಸೊತ್ತು ಅಲ್ಲ, ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ರಿಂದ ನೀವೇನ್ ಮಾಡ್ಬೇಕಂದ್ರೆ, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಪಡಿಸಿರಿ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿ
ಇದ್ದು ದೇವರ ಮಹಿಮೆಯನ್ನು ಹೊಂದಿದವನಾಗಿ ಅನೇಕರಿಗೆ ಬೆಳಕಾಗಿ ತನ್ನಲ್ಲಿ ಆ ದೇವರ ಒಂದು ಪ್ರಕಾಶವನ್ನು ಪಡಿಸುವುದತ್ತನಾಗಿದ್ದನು. ಹಾಗೆ ನಾವು ಕೂಡ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರೋದ್ರಿಂದ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರೋದ್ರಿಂದ ನೀನ್ ಏನ್ ಮಾಡ್ಬೇಕು? ದೇವರನ್ನ ಪ್ರಕಾಶ ಪಡಿಸ್ಬೇಕು ನಿನ್ನ ಜೀವಿತದಲ್ಲಿ. ಆತನು ಈ ಲೋಕದಲ್ಲಿ ಮಾದರಿಯಾಗಿ ತೋರಿಸಿರುವಾಗ ಆ ಒಂದು ಮಾರ್ಗದರ್ಶನದಲ್ಲಿ ನೀನು ಆತನ ಏನು ಮಾಡಬೇಕು? ಪ್ರಕಾಶ ಪಡಿಸಬೇಕಾಗಿದೆ ಎಂಬುದಾಗಿ ಪೌಲನು ಆ ಕರ್ತನನ್ನು ಆ ಕರ್ತನ ಕ್ರಯವನ್ನು ಸಲ್ಲಿಸಿದ ಏನು ಕಲ್ವರಿಯನ್ನ ತೋರಿಸ್ತಾ ಇದ್ದಾನೆ. ನಿನಗೂ ನನಗೂ ಆ ಕಲ್ವರಿಯನ್ನ ಪ್ರತ್ಯಕ್ಷಪಡಿಸ್ತಾ ಇದ್ದಾನೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಕರ್ತನ ಪ್ರಸನ್ನತೆಯನ್ನು ಕಾಣಲು ನಾವು ಹತ್ತಿರ ಹೋಗುವಂತ ಸ್ಥಳ. ದೇವರ ಪ್ರಸನ್ನತೆ ನಾವು ಕಾಣಬೇಕಂದ್ರೆ, ದೇವರ ಒಂದು ಕೃಪೆಯನ್ನು ನಾವು ಹೊಂದಬೇಕಾದ್ರೆ ಆ ಕಲ್ವರಿಯ ಒಂದು ಧ್ಯಾನ ನಾವು ಮಾಡಬೇಕಾಗಿದೆ. ಆ ಸ್ಥಳವನ್ನ ನಾವು ಕುರಿತು ಧ್ಯಾನ ಮಾಡಬೇಕಾಗಿದೆ. ಹಾಗಾಗಿ ಆ ಸ್ಥಳವನ್ನ ನಾವು ಕುರಿತು ಧ್ಯಾನ ಮಾಡುವಾಗ, ಆ ಕಲ್ವರಿ ಹತ್ತಿರ ನಾವು ಪ್ರಯಾಣಿಸುವಾಗ ಪ್ರಾರ್ಥನೆ ಮುಖಾಂತರ ದೇವರು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 19, 20ನೇ ವಚನಗಳಲ್ಲಿ ನೋಡುವಾಗ, ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 19, 20ನೇ ವಚನಗಳಲ್ಲಿ ನಾವು ನೋಡುವಾಗ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರಿ, ಆ ಕಲ್ವರಿಯಲ್ಲಿ ಆ ಒಂದು ಕ್ರಯವನ್ನು ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದರಿಂದ ಇವತ್ತು ನೀನು ನಾನು ನೇರವಾಗಿ ದೇವರನ್ನು ಪ್ರಾರ್ಥಿಸುವಂತಾಗಿದ್ದೇವೆ. ಅದಕ್ಕೂ ಮೊದಲು ಈಗೂ ಕೆಲವರು ಏನ್ ಮಾಡ್ತಾರೆ, ಕಥೋಲಿಕ್ ಸಭೆಗಳಲ್ಲಿ ಅವ್ರು ನೇರವಾಗಿ ದೇವ್ರಿಗೆ ಪ್ರಾರ್ಥನೆ ಮಾಡೋದು ಅವ್ರು ಬರೋದೇ ಇಲ್ಲ. ಕಥೋಲಿಕ್ ಸಭೆಯವರಿಗೆ ಅವ್ರು ಏನ್ ಮಾಡ್ತಾರೆ, ಹೋಗಿ ಫಾದರ್ಗೆ ಹೇಳ್ತಾರೆ, ಅಯ್ಯ ನನ್ಗಿಂತ ಸಮಸ್ಯೆ, ಅಯ್ಯ ನನ್ಗಿಂತ ತಪ್ಪು ಮಾಡಿದ್ದೀನಿ, ಅಯ್ಯ ನನ್ಗೆ ಈ ತರ ಇದೆ, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರ ಮಧ್ಯಸ್ಥಿಕೆ ಮಾಡ್ರಿ. ಅವರು ಹೋಗಿ ಸಂತರ್ಗೆ ಹೇಳ್ತಾರಂತೆ, ಆ ಸಂತರು ಹೋಗಿ ಮರಿಯಮ್ಮಗೆ ಹೇಳ್ತಾರಂತೆ, ಆ ಮರಿಯಮ್ಮ ಹೋಗಿ ಯೇಸು ಸ್ವಾಮಿಗೆ ಹೇಳ್ತಾರಂತೆ, ಯೇಸು ಸ್ವಾಮಿ ಹೋಗಿ ತಂದೆಯಾದ ದೇವ್ರಿಗೆ ಕೇಳ್ತಾರಂತೆ. ನೋಡ್ರಿ ಎಷ್ಟು ದಾಟಿ ಹೋಗ್ಬೇಕು. ಆದರೆ ನೀನು ನಾನು ಆತನ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದ ಆ ಕಲ್ವರಿಯಲ್ಲಿ ರಕ್ತ ಸುರಿಸಿ ಆ ಜೀವ ಕೊಟ್ಟದ್ರಿಂದ ಆ ಮೇಲಿನಿಂದ ಕೆಳಕ್ಕೆ ತೆರೆ ಹರಿದೋಯ್ತು. ಆ ತೆರೆ ಹರಿದು ಹೋಗಿದ್ರಿಂದ ನಾವೇನಾಗಿದ್ವಿ, ಶರೀರ ಎಂಬ ತೆರೆಯ ಮುಖಾಂತರ, ಅಂದ್ರೆ ಆತನ ಶರೀರ ಎಂಬ ತೆರೆ ಆ ಒಂದು ಕಲ್ವಾರಿಯಲ್ಲಿ ಯಾವಾಗ ಹರಿಯಲ್ಪಟ್ಟಿತೋ ಆ ಒಂದು ಆದ್ದರಿಂದ ಆ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಕ್ಕೆ ನಮಗೆ ಧೈರ್ಯ ಉಂಟ. ಅಂದ್ರೆ ನಾವು ನೇರವಾಗಿ ದೇವರ ಹತ್ರ ಪ್ರವೇಶಿಸುವುದಕ್ಕಾಗಿ ಮತ್ತು ನೇರವಾಗಿ ದೇವರ ಹತ್ರ ಮಾತನಾಡೋದಕ್ಕಾಗಿ, ಪ್ರಾರ್ಥನೆ ಮಾಡೋದಕ್ಕಾಗಿ ನೇರ ನಾವು ದೇವರನ್ನ ಕಾಣ್ಲಿಕ್ಕೆ ಒಂದು ಅವಕಾಶ ಉಂಟಾಯಿತು. ಯಾಕೆಂದ್ರೆ ಆ ಕಲ್ವರಿ ನಮಗೋಸ್ಕರ ಪ್ರದರ್ಶಿಸಿದ ಜೀವವುಳ್ಳಂತ ಮಾರ್ಗವಾಗಿದೆ. ಆತನ ಪ್ರಸನ್ನತೆಯನ್ನು ಕಾಣುವಂತ ಒಂದು ಹತ್ತಿರ ಹೋಗುವಂತ ಸ್ಥಳವಾಗಿದೆ. ನಾವು ಪ್ರಾರ್ಥನೆಯಲ್ಲಿ ಮೊಣಕಾಲಲ್ಲಿ ಕೂತು ಧ್ಯಾನ ಮಾಡುವಾಗ ಖಂಡಿತವಾಗಲೂ ದೊಡ್ಡ ಅದ್ಭುತಗಳಾಗ್ತದೆ. ಒಂದು ಸಾರಿ ನಮ್ಮೊಬ್ಬ ಬಂದಂತ ಆ ಸೇವಕರು ಏನ್ ಹೇಳ್ತಾ ಇದ್ರು, ಆತನ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡುವಾಗ ತನ್ನನ್ನು ತಾನು ಮರ್ತೋಗ್ಬಿಟ್ಟಿದ್ದಂತೆ. ಸುಡು ಬಿಸಿಲಲ್ಲಿ, ಅದು ಬಂಡೆಯ ಮೇಲೆ, ಒಂದು ಬೆಟ್ಟದಲ್ಲಿ ಹೋಗಿ ಬಂಡೆಯ ಮೇಲೆ ಕುತ್ಕೊಂಡು ಆತನ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡುವಾಗ ಆ ಕಾಲುಗಳು ಆ ಪ್ರಾರ್ಥನೆಯಲ್ಲಿ ಆ ಕಡೆ ಈ ಕಡೆ ಉಜ್ಜಿ ರಕ್ತ ಹರಿತಾ ಇತ್ತಂತೆ. ಆ ರಕ್ತ ಮೇಲಿನಿಂದ ಕೆಳಗ್ ತನಕ ಹರಿದಿತ್ತಂತೆ. ಆದ್ರೂ ಆತನ ಜ್ಞಾಪಕ ಇಲ್ಲದೆ ದೇವರ ಒಂದು ಪ್ರಸನ್ನತೆಯನ್ನು ಕಾಣ್ತಾ ದೇವರೊಂದಿಗೆ ತನ್ನ ಸಮಯ ಕಳೀತಾ ಪ್ರಾರ್ಥಿಸುವಾಗ ಆತನ ಹೆಂಡತಿ ಬಂದು ಆತನ ಎಚ್ಚರಿಸುವಾಗ ಕಾಲುಗಳೆಲ್ಲ ಆ ಉಜ್ಜಿ ರಕ್ತ ಸೋರ್ತಾ ಇತ್ತಂತೆ. ಆ ಒಂದು ಪ್ರಸನ್ನತೆ ಆತನ ಕಾಣದಿಂದ, ಆ ಒಂದು ದೇವರ ಕಲ್ವರಿ ಒಂದು ದರ್ಶನ ಆತನ ಕಾಣದಿಂದ ಧ್ಯಾನ ಮಾಡಿದರೆ ಇವತ್ತು ದೊಡ್ಡ ಒಂದು ಪ್ರವಾದಿಯಾಗಿ, ಒಂದು ದೊಡ್ಡ ಸೇವಕನಾಗಿ, ಒಂದು 4 ಸಭೆಗಳ ಸೇವೆಗೆ ಮತ್ತು ಇಂಟರ್ನ್ಯಾಷನಲ್ ಒಬ್ಬ ಸ್ಪೀಕರ್ ಆಗಿ ಆತನ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ರೀಸೆಂಟ್ ಆಗಿ ಗೌರಿಬಿಂದ ಬಂದಂತ ಒಬ್ಬ ಪ್ರವಾದಿ ಕೇರಳದಿಂದ ಆತನು ಬಂದಿದ್ದ. ಆ ಕೇರಳದ ಅಂತ ದೊಡ್ಡ ಸೇವಕನೆಂಬುದಾಗಿ ಆ ಸೇವಕರನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದರಂತೆ. ಆ ಸೇವಕರ ಮನೆ ಹತ್ರ
ಆ ಸೇವಕರು ನೋಡ್ಬಿಟ್ಟು ಈತನು ಈ ಕರ್ಕೊಂಡೋಗಿರೋನು ಬೈದ್ಬಿಟ್ನಂತೆ. ಕಾರಣ, ನನಗಿಂತ ಉನ್ನತವಾದ ಅಭಿಷೇಕ ಹೊಂದಿದ ವ್ಯಕ್ತಿ ಆತನು. ಆತನ ಹತ್ರ ನನ್ನನ್ನು ಪ್ರಾರ್ಥನೆ ಮಾಡಕ್ಕೆ ಕರ್ಕೊಂಡು ಬಂದಿದ್ದೀರಾ? ಆತನಿಗೂ ನನಗೆ ಎಷ್ಟು ಡಿಫರೆಂಟ್ ಇದೆ ಗೊತ್ತಾ? ದೇವರೇ ಆತ್ಮನೇ ಆತನಲ್ಲಿದ್ದಾನೆ. ಆತನು ಮುಖ ನೋಡಿದ ತಕ್ಷಣ ನಾನು ಹೇಳೋದಲ್ಲ, ನನಗಿಂತ ಹೆಚ್ಚಾಗಿ ಆತನು ಮುಖ ನೋಡುವಾಗ ಅವರ ಜೀವಿತ ಚರಿತ್ರೆ ಹೇಳ್ತಾನೆ ಅಂತ ಒಂದು ಪ್ರಸನ್ನತನ ಆತನಲ್ಲಿ ಇದೆ. ಅಂದ್ರೆ ಕಲ್ವಾರಿಯಲ್ಲಿ ಯಾರು ಧ್ಯಾನ ಮಾಡ್ತಾರೋ, ಆ ಕಲ್ವಾರಿ ದರ್ಶನವನ್ನು ಯಾರು ಕಾಣ್ತಾರೋ, ಆ ಕಲ್ವಾರಿ ಪ್ರತ್ಯಕ್ಷತೆ, ಆ ಕಲ್ವಾರಿ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಬರುವುದುಂಟು. ಹಾಗೇನಾಗುತ್ತೆ ಪ್ರಿಯರೇ, ಅನೇಕ ಅದ್ಭುತಗಳು ಕಾಣಲಿಕ್ಕೆ ಈಗ ನಾನು ನೀವು ನೇರವಾಗಿ ಯೇಸು ಕ್ರಿಸ್ತನ ಸಮಕ್ಷಮದಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು, ಆತನೊಟ್ಟಿಗೆ ಮಾತನಾಡಬಹುದು, ಪ್ರಾರ್ಥನೆ ಮುಖಾಂತರ ಆತನ ಹತ್ತಿರ ಹೋರಾಡಿ ಜಯವನ್ನು ಹೊಂದ್ಕೋಬಹುದು. ಆ ಒಂದು ಕಾರ್ಯ ಏನಾಗಿದೆ, ಆತನ ನಮ್ಗೆ ಕೊಟ್ಟಿದ್ದಾನೆ ಅಂತ ದೇವಾದಿ ದೇವರಿಗೆ ಸ್ತೋತ್ರವಾಗಲಿ. ಆ ಕಲ್ವಾರಿ ಪೌಲನು ತನ್ನ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಪ್ರಕಟಿಸ್ತಾನೆ. ಆ ಕಲ್ವಾರಿಯನ್ನ ತೋರಿಸುವತನಾಗಿದ್ದಾನೆ. ಮೂರನೇದಾಗಿ ನೋಡುವಾಗ ನಮಗಾಗಿ ಕ್ರಿಸ್ತನು ಬಲಿಯಾದಂತ ಸ್ಥಳ. ಆ ಕಲ್ವಾರಿ ನಮಗೋಸ್ಕರ ಕ್ರಿಸ್ತನು ಬಲಿಯಾದಂತ ಸ್ಥಳ ಎಂಬುದಾಗಿ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. 3ನೇ ಅಧ್ಯಾಯ 25ನೇ ವಚನ ಏನ್ ಹೇಳುತ್ತೆ? ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಚನ. ಆತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಅಂದ್ರೆ ಮರಣ ಹೊಂದುವುದಕ್ಕೆ ತನ್ನ ಏಕೈಕ ಕುಮಾರನ್ನೇ ಮುಂದಿಟ್ಟ. ಈ ಲೋಕದಲ್ಲಿ ಯಾವ ನರಮನುಷ್ಯನನ್ನು ಆರಿಸ್ಕೊಳ್ಳಿಲ್ಲ ದೇವರು, ಯಾವ ಪ್ರವಾದಿಯನ್ನು ಆರಿಸ್ಕೊಳ್ಳಿಲ್ಲ, ಯಾವ ದೀರ್ಘದರ್ಶಿಯನ್ನು ಆರಿಸ್ಕೊಳ್ಳಿಲ್ಲ, ಯಾವ ಒಳ್ಳೆ ಭಕ್ತನನ್ನು ದೇವರು ಆರಿಸ್ಕೊಳ್ಳಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿರುವವರೆಲ್ಲರೂ ಪಾಪಿಗಳೇ, ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಗಳೇ. ಆದರೆ ಯೇಸು ಕ್ರಿಸ್ತನು ಈ ತಂದೆಯಾದ ದೇವರ ಏಕೈಕ ಮಗನಾಗಿದ್ದಾನೆ. ಆತನ ಕನ್ಯೆಯ ಮರಿಯಳಲ್ಲಿ ಪರಿಶುದ್ಧನಾಗಿ ಪವಿತ್ರನಾಗಿ ಜನಿಸಿ ಬಂತ ಮನುಷ್ಯ ಕುಮಾರನಾಗಿದ್ದಾನೆ. ಆದ್ರಿಂದ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಅಂದ್ರೆ ಯೇಸು ಕ್ರಿಸ್ತನು ಸುರಿಸುವ ರಕ್ತ ಅನೇಕರ ಪಾಪಗಳ ಪರಿಹಾರವಾಗ್ತದೆ. ಅದು ಇವತ್ತಿಗೂ 2000 ವರ್ಷಗಳ ಹಿಂದೆ ಆಗಿರುವಂತ ಸುರಿಸಿದ ರಕ್ತ ಇವತ್ತಿಗೂ ಜೀವಂತವಾಗಿದೆ. ಇವಾಗಲೂ ಆ ಒಂದು ಪ್ರದೇಶದಲ್ಲಿ ಆ ಒಂದು ರಕ್ತದ ಕಲೆಗಳನ್ನು ತೆಗೆದು ಪರೀಕ್ಷಿಸುವಾಗ ಆ ರಕ್ತದಲ್ಲಿ ಈಗಲೂ ಆ ಜೀವಂತವಾಗಿದೆ ಅಂತ ರಕ್ತ. ಆ ರಕ್ತ ನಮ್ಮ ಹಾಗೆ ಒಣಗಿ ಹೋಗುವಂಥದ್ದು, ಸತ್ತು ಹೋಗುವಂತ ರಕ್ತ ಅಲ್ಲ, ಅದು ಜೀವವುಳ್ಳ ರಕ್ತ. ಆ ಜೀವವುಳ್ಳ ರಕ್ತ ಯಾರ ಮೇಲೆ ಪ್ರೋತ್ಸಾಹಿಸಲ್ಪಡ್ತದೋ ಅವರ ಜೀವಿತಗಳು ಬದಲಾಗ್ತದೆ. ಅದಕ್ಕಾಗಿ ಆತನು ನಮಗೋಸ್ಕರ ಆ ಬಲಿಯಾದಂತ ಸ್ಥಳ ಏನ್ ಮಾಡ್ತಾರೆ, ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನನ್ನು ಮುಂದಿಟ್ಟಿದ್ದಾನೆ. ಆತನ ಕೃಪಾಧಾರವಾಗಬೇಕೆಂದು. ಅಂದ್ರೆ ಕೃಪಾಧಾರ ಅಂದ್ರೆ ಉಚಿತವಾಗಿ ಸಿಗುವಂತದ್ದು, ಉಚಿತವಾಗಿ ಹೊಂದಿಕೊಳ್ಳುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಬೆಲೆ ನಾವು ಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಮುಂದಿಟ್ಟಿದ್ದಾನೆ. ಆ ಕಲ್ವಾರಿ ಮೇಲೆ ನೀನು ಪ್ರಾಣವನ್ನು ಕೊಡಬೇಕಾಗುತ್ತೆ, ಆ ಕಲ್ವಾರಿ ಮೇಲೆ ನೀನು ಪ್ರಾಣವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ಆತನ ಮುಂದಿಟ್ಟಂತ ಒಂದು ಸ್ಥಳವಾಗಿದೆ. 4ನೇದಾಗಿ ನೋಡುವಾಗ ತಂದೆ ದೇವರೊಂದಿಗೆ ಸಂಧಾನವಾಗುವಂತ ಸ್ಥಳ. ನಾವು 7 ಶಬ್ದಗಳು 7 ಮಾತುಗಳು ಕಾಲ್ವರಿಯಲ್ಲಿ ಮಾತನಾಡ್ತಾನೆ. ಒಂದು ಸಂಧಾನ ಮಾಡ್ಕೊಳ್ತಾನೆ ತಂದೆ ದೇವರೊಂದಿಗೆ. ಯಾವ ರೀತಿ? ಮೊದಲನೇ ಒಂದು ವಾಗ್ದಾನ ಏನು? ತಂದೆಯೇ ಅವರನ್ನು ಕ್ಷಮಿಸು, ತಾವೇನು ಮಾಡ್ತೀರೋ ಅರಿಯರು ಅಂತಾನೆ. ಆ ರೀತಿ ತಂದೆಯೇ ನನ್ನ ಆತ್ಮ ನಿನ್ನ ಕರಳೊಪ್ಸ್ಕೊಡ್ತೀನಿ ಅಂತಾನೆ. ಮತ್ತು ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂದ್ರೆ ತಂದೆ ದೇವರನ್ನ ಅಲ್ಲಿ ಮಹಿಮೆ ಪಡಿಸ್ತಾನೆ. ತಂದೆ ದೇವರೊಟ್ಟಿಗೆ ಸಂಧಾನ ಮಾಡ್ಕೊಳ್ತಾನೆ, ಸಮಾಧಾನ ಪಡಿಸ್ಕೊಳ್ತಾನೆ. ನಾವು ನೋಡ್ತೀವಿ ಒಂದು ಕೊಲೋಸ್ಯರ್ 1ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಕೊಲೋಸ್ಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಏನ್ ಹೇಳ್ತದೆ? ಆತನು ಶಿಲುಬೆಯ ಮೇಲೆ ರಕ್ತ ಸುರಿಸಿದ್ದರಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಶ್ಚಯ ಮಾಡಿದನು.
ಅಂದ್ರೆ ಆ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ, ಅಂದ್ರೆ ಇಡೀ ಲೋಕಕ್ಕೆ ಸಮಾಧಾನ ಉಂಟು ಮಾಡುವಂತ ಆ ರಕ್ತ, ಆತನು ಸುರಿಸಿದ ರಕ್ತದಿಂದ ನಾವು ಸಮಾಧಾನವಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಇದ್ದೇವೆ. ಮತ್ತು ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ, ಅಂದ್ರೆ ಈ ಭೂಲೋಕದಲ್ಲಿರುವಂತ ಸಮಸ್ತ ಮನುಷ್ಯ ಜನಾಂಗ ಏನಿದೆಯೋ ಮತ್ತು ಪರಲೋಕದಲ್ಲಿರುವಂತಹ ದೂತರು, ದೇವರಾರಿಸಿಕೊಂಡಂತವರು ಯಾರ್ಯಾರು ಇದಾರೋ ಅವರೆಲ್ಲರೂ, ಪ್ರಿಯ ನನ್ನ ಸಹೋದರ ಸಹೋದರಿ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷ ಮಾಡಿದನು. ಅಂದ್ರೆ ಎಲ್ಲರನ್ನು ಸಮಾಧಾನ ಪಡಿಸಬೇಕು, ದೇವರೊಂದಿಗೆ ಸಮಾಧಾನ ಸಂಧಾನ ಹೊಂದಬೇಕು. ಒಂದು ಎಲ್ಲವನ್ನು ಅಗ್ಗಪ್ಪ ನಿನ್ನ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ, ನಿನ್ನ ಚಿತ್ತವನ್ನು ನೆರವೇರಿಸ್ತಾ ಇದ್ದೀನಿ, ನಿನ್ನ ಇಷ್ಟದಂತೆ ನಾನು ಎಲ್ಲ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಹೇಳಿ ಭೂಲೋಕದಲ್ಲಿರುವಂತವ್ರಿಗೂ ಪರಲೋಕದಲ್ಲಿ ಇರುವಂತವ್ರಿಗೂ ಎಲ್ಲರಿಗೂ ತಂದೆ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳುವಂತ ಆ ಸ್ಥಳ ಕಲ್ವರಿ ಆಗಿದೆ. ನಾವು ಹಾಗೆ 2ನೇ ಅಧ್ಯಾಯ ಕೊಲೊಸ್ಸೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನೋಡುವಾಗ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡ್ರಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ, ಅಂದ್ರೆ ಪ್ರತಿಯೊಬ್ಬರಿಗೂ ಮಾಡಿದ ಪಾಪಗಳು ಒಂದು ಗ್ರಂಥದಲ್ಲಿ ಬರೆಯಲ್ಪಡ್ತದೆ, ಮಾಡಿದ ಉಪಕಾರಗಳು ಒಳ್ಳೆ ಕಾರ್ಯಗಳು ಒಂದು ಗ್ರಂಥದಲ್ಲಿ ಬರೆಯಲ್ಪಡ್ತದೆ. 2 ಗ್ರಂಥಗಳು, ಜೀವ ಗ್ರಂಥ ಇದೆ, ಒಳ್ಳೆಯದು ಕೆಟ್ಟದ್ದು ಮಾಡಿದ ಎಲ್ಲ ಕಾರ್ಯಗಳು ಒಂದು ಗ್ರಂಥದಲ್ಲಿ ಬರೆಯಲ್ಪಡ್ತದೆ. ಅಂದ್ರೆ ಈ ಲೋಕವನ್ನು ಬಿಟ್ಟ ಮೇಲೆ ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ಎಲ್ಲರೂ ಎಬ್ಬಿಸಲ್ಪಡ್ತೀವಿ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಎಬ್ಬಿಸಲ್ಪಡ್ತೀವಿ. ಕೆಟ್ಟವರು ಅವರ ಅಪರಾಧಗಳ ಪುಸ್ತಕ ಅವರ ಮೇಲೆ ಹಾಗೆ ಇರ್ತದೆ. ಆಗ ಅಪರಾಧ ದೋಷ ಫಲಗಳು ನೇರವಾಗಿ ಅಲ್ಲಿ ಕಾಣಲ್ಪಡ್ತದೆ. ಅದರ ಪ್ರಕಾರ ಅವರು ಶಿಕ್ಷೆ ವಹಿಸ್ತಾರೆ. ಯಾರು ಯೇಸು ಕ್ರಿಸ್ತ ನಂಬಿ ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸುವಾಗ ಆ ಯೇಸು ಕ್ರಿಸ್ತನ ಸುರಿಸಿದ ರಕ್ತದಿಂದ ಅವರೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟು ಅವರು ಪರಲೋಕದಲ್ಲಿ ಸೇರುವಾಗ ಆ ದೋಷಾರೋಪಗಳ ಪತ್ರ ಏನಿದೆಯೋ ಅದೆಲ್ಲ ಈ ಲೋಕದಲ್ಲಿ ಅರಿಯಲ್ಪಡ್ತದೆ. ಆ ಯೇಸು ಕ್ರಿಸ್ತನ ರಕ್ತದಿಂದ ಆ ಎಲ್ಲ ಪಾಪಗಳು ತೊಳೆಯಲ್ಪಡ್ತದೆ, ಶುದ್ಧೀಕರಿಸಲ್ಪಡ್ತದೆ. ಮತ್ತು ಆ ಪತ್ರವನ್ನು ಏನ್ ಮಾಡ್ತಾನೆ, ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅಂದ್ರೆ ಆ ಕಲ್ವರಿಯ ಮೇಲೆ ಆ ದೇವರು ನನ್ನ ಇಲ್ಲಿ ಭೂಲೋಕದಲ್ಲಿ ಮನುಷ್ಯರಾಗಿ ಜೀವಿಸಿರುವ ಎಲ್ಲ ಮನುಷ್ಯರ ಪಾಪವನ್ನು ದಯೆಯಾದ ದೇವರು ಆ ಯೇಸು ಕ್ರಿಸ್ತನ ಮೇಲೆ ಹಾಕ್ತಾನೆ. ಆ ಯೇಸು ಕ್ರಿಸ್ತನು ಇಡೀ ಮಾನವ ಕೋಟಿ ಇರುವಂತ ಎಲ್ಲ ಪಾಪಗಳನ್ನು ತಾನು ಹೊತ್ತುಕೊಳ್ಳುವಾಗ ಅವಾಗ ದೇವರ ಮಹಿಮೆ ಆತನಲ್ಲಿ ಇಲ್ಲದೆ ಹೋಗ್ತದೆ. ಆಗೇನಾಗ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟು, ಅಂದ್ರೆ ಆ ಪಾಪದ ಭಾರವನ್ನು ಆತನ ಕೈಯಲ್ಲಿ ಓಡಕ್ಕಾಗಲ್ಲ. ಅದಕ್ಕೆ ಮೊದಲು ತಲೆ ಮೇಲೆ ಮುಳ್ಳಿನ ಕಿರೀಟ ಹೊಡಿತಾರೆ, ಕೈಗಳಿಗೆ ಕಾಲುಗಳಿಗೆ ಮಳೆಗಳು ಹೊಡಿತಾರೆ, ಈಟಿಯಿಂದ ತಿವಿತಾರೆ, ಆ ಒಂದು ಕಂಬಿ 48 ಚಡಿಗಳಿಂದ ಹೊಡಿತಾರೆ, ಇಡೀ ರಕ್ತ ಸೋರ್ತಾ ಇರ್ತದೆ. ಆ ಶಿಲುಬೆಯನ್ನು ತಾನೇ ಹೊತ್ಕೊಂಡು ಹೋಗುವಂತ ಒಂದು ಕಷ್ಟಕರವಾದ 150 kg ತೂಕ ಇರುವಂತ ಶಿಲುಬೆನ ಆತನ ಮೇಲೆ ಹಾಕ್ತಾರೆ. ಇದು ಯಾವುದರಲ್ಲಿ ಆತನು ಭಯ ಪಡೋದಿಲ್ಲ, ಯಾವುದಕ್ಕೂ ಕುಗ್ಗಿ ಹೋಗೋದಿಲ್ಲ, ಧೈರ್ಯವಾಗಿ ಎತ್ಕೊಂಡು ಹೋಗ ಕಾರಣ ದೇವರು ಆತನಿಗೆ ಸಹಾಯಕನಾಗಿರ್ತಾನೆ. ತಂದೆಯಾದ ದೇವರು ಆತನನ್ನು ನಡೆಸುವ ಆತನಾಗಿರ್ತಾನೆ. ಆತನಿಂದ ಎಷ್ಟೇ ಹಿಂಸೆ ಬಂದ್ರೆ ಆತನ ಸಹಿಸಿಕೊಳ್ತಾನೆ. ಕೊನೆಯದಾಗಿ ಇಡೀ ಮಾನವ ಕೋಟಿದ ಭೂಲೋಕದ ಎಲ್ಲ ಪಾಪವನ್ನು ಆತನ ಮೇಲೆ ಹಾಕುವಾಗ ತಂದೆಯಾದ ದೇವರು ಅವನು ಬಿಟ್ಟು ಬಿಡ್ತಾನೆ ಕ್ಷಣ. ಆ ಬಿಟ್ಟು ಬಿಡುವಾಗ ಆತ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟು ಅಂತ ಹೇಳ್ತಾನೆ. ಆ ಕೂಗುವಾಗ ಪ್ರಿಯ ನನ್ನ ಸಹೋದರೇ, ಆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಆ ಸೂರ್ಯ ಕೂಡ ಒಬ್ಬ ಪಕ್ಕಕ್ಕೆ ಹೋಗ್ಬಿಡ್ತಾನಂತೆ, ಕತ್ತಲಾಗಿ ಹೋಗ್ಬಿಡ್ತದಂತೆ. ಅಂದ್ರೆ ಸೂರ್ಯ ಕೂಡ ಆತನು ಕೊಡುವಂತ ಹಿಂಸೆ ನೋಡಲಾರ್ದೆ ಆತನೇ ಪಕ್ಕಕ್ಕೆ ಹೋಗ್ಬಿಡ್ತಾನಂತೆ. ಆ 3 ಗಂಟೆಗಳ ಕಾಲ ಭೂಲೋಕವೆಲ್ಲ ಕತ್ತಲಾಗ್ಬಿಡ್ತದಂತೆ.
ಅಂದ್ರೆ ಆ 3 ಗಂಟೆಗಳ ಕಾಲ ಇಡೀ ಮಾನವ ಕೋಟಿ ಪಾಪವನ್ನು ಆತನು ತನ್ನ ಮೇಲೆ ಹಾಕೊಳ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಶಿಲುಬೆ ಮೇಲೆ ಆ ಪಾಪಗಳು ತನ್ನ ಮೇಲೆ ಹಾಕೊಂಡು ಮರಣ ಹೊಂದಿ ಅವ ಎಲ್ಲ ಪಾಪದ ಪತ್ರವನ್ನು ಅರ್ಧಾಕ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ನಿನ್ನ ನನ್ನ ದೋಷಗಳ ಅಪರಾಧಗಳ ಪಾಪದ ಪತ್ರವನ್ನು ಆ ಶಿಲುಬೆ ಮೇಲೆ ಆತನು ಜಡ್ದು ಹಾಕ್ತಾನೆ. ನಾವು ಮುಂದಕ್ಕೆ ನೋಡುವಾಗ 5ನೇ ಪಾಯಿಂಟ್ ನೋಡುವಾಗ, ಕ್ರೈಸ್ತ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವಂತ ಸ್ಥಳ ಕಲ್ವಾರಿ. ಆ ಕಲ್ವಾರಿಯನ್ನು ಯಾರು ಧ್ಯಾನ ಮಾಡ್ತಾರೋ ಅವ್ರು ಏನ್ ಮಾಡ್ತಾರಂದ್ರೆ ತನ್ನಲ್ಲಿರುವಂತ ಎಲ್ಲ ಪಾಪ ಅಪರಾಧಗಳನ್ನು ಬಿಡಲಿಕ್ಕೆ ಸಾಧ್ಯ. ಆ ಕಲ್ವಾರಿಯನ್ನು ಯಾರು ದೃಷ್ಟಿಸ್ತಾರೋ ಆ ಕಲ್ವಾರಿಯನ್ನ ನಾವು ನೋಡುವಾಗ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಒಂದು ಇಂಗ್ಲಿಷ್ ಮೂವಿ ಬಂದಿತ್ತು. ಅದರಲ್ಲಿ ನೋಡುವಾಗ ಆ ಒಂದು ಸಿನಿಮಾ ಬರೀ ಆ ಕಲ್ವಾರಿ ಶಿಲುವೆ ಮೇಲೆ ಆತನ ಪಡುವಂತ ಪ್ರಯಾಸವನ್ನೇ 2 ಗಂಟೆಗಳ ಕಾಲ ಅವರು ಚಿತ್ರೀಕರಣ ಮಾಡಿದ್ದಾರೆ. ಅಷ್ಟು ಭಯಂಕರವಾಗಿ ಆತನ ನಮಗೋಸ್ಕರ ಹಿಂಸೆ ಅನುಭವಿಸ್ತಾನೆ. ಆ ಹಿಂಸೆಯನ್ನ ಆ ಕಣ್ಣುಗಳಲ್ಲಿ ನೋಡುವಾಗ ಎಂತ ಪಾಪಿ ಆದ್ರೂ ಬದಲಾಗೋದಕ್ಕೆ ಅವಕಾಶ. ಅಯ್ಯೋ, ನಾನು ಇಷ್ಟು ಘೋರವಾದ ಶಿಕ್ಷೆ ಅನುಭವಿಸುವಾಗೈತ, ನನ್ನ ಶಿಕ್ಷೆಯನ್ನು ಆತನ ಅನುಭವಿಸಿದ್ದನ, ನನ್ನ ಶಿಕ್ಷೆಯನ್ನು ಆತನ ತೆಗೆದುಕೊಂಡನ. ನಿಜವಾಗ್ಲೂ ಆತನೇ ದೇವರು, ನಿಜವಾಗ್ಲೂ ಆತನೇ ದೇವರು ಎಂಬುದಾಗಿ ನಾವು ಆತನು ಮಾರ್ಪಾಟಾಗದ. ಅಲ್ಲಿ ಆ ಯೇಸು ಕ್ರಿಸ್ತನನ್ನ ಚೆನ್ನಾಗಿ ಹಿಂಸೆ ಕೊಟ್ಟು ಒಡೆದು ಶಿಲುಬೆಗೆ ಹಾಕಿದಂತ ಒಬ್ಬ ವ್ಯಕ್ತಿ ಆ ಯೇಸು ಕ್ರಿಸ್ತನ ಆ ಶಿಲುಬೆಯಲ್ಲಿ ಪಡುವಂತ ಒಂದು ಪ್ರಯಾಸವನ್ನು ನೋಡಿ ಆತನು ಭೂಲೋಕಕ್ಕಾಗಿ ಪ್ರಾರ್ಥನೆ ಮಾಡುವುದನ್ನು ನೋಡಿ ಆತನ ಕೊನೆಯಲ್ಲಿ ಆ ರಕ್ತ ಆತನ ಪಾದಗಳಿಂದ ಸುರಿಯುವಾಗ ಆತನೊಬ್ಬ ಕುರುಡನಾಗಿದ್ದನಂತೆ. ಸರಿಯಾಗಿ ಒಂದು ಕಣ್ಣು ಕಾಣ್ತಾ ಇರ್ಲಿಲ್ವಂತೆ, ಒಂದು ಕಣ್ಣು ಮಾತ್ರ ಕಾಣ್ತಾ ಇದ್ದು, ಒಂದು ಕಣ್ಣು ಕಾಣ್ತಾ ಇಲ್ಲ ಅಂತ. ಹನಿ ರಕ್ತ ಆ ಕಣ್ಣು ಮೇಲೆ ಬಿದ್ದಾಗ ಕಣ್ಣು ಹಾಗೆ ತಕ್ಷಣ ಕಾಣಬಿಟ್ಟಂತೆ. ಆತನು ಕೂಡ ತನ್ನ ಜೀವಿತ ಬದಲಾಯಿಸಿಕೊಂಡು ನಿಜವಾಗಿ ದೇವಕುಮಾರನ ಈ ಮನುಷ್ಯನು ಎಂಬುದಾಗಿ ಆತನ ಮಾನಸಾಂತರವಾಗಿ ಯೇಸು ಕ್ರಿಸ್ತನ ಕಂಡುಕೊಂಡಂತೆ. ಅಂದ್ರೆ ಆ ಕಲ್ವಾರಿಯನ್ನ ಯಾರು ದರ್ಶಿಸ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡ್ತದೆ. ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರ ಜೀವಿತದಲ್ಲಿ ಪರಿಶುದ್ಧತೆ ಉಂಟಾಗ್ತದೆ. ಹಾಗಾಗಿ ನಾವು ನೋಡುವಾಗ ಇಬ್ರಿಯ 13ನೇ ಅಧ್ಯಾಯ 12ನೇ ವಚನ ನೋಡುವಾಗ, ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ? ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ನೋಡ್ರಿ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸೋದಕ್ಕೋಸ್ಕರ ಪಟ್ಟಣದವರೆಗೆ ಸತ್ತ. ಅಂದ್ರೆ ತನ್ನ ಜನರು ಯಾರ್ಯಾರು ಆತನ ಅಂಗೀಕರಿಸಲ್ಪಡ್ತಾರೋ, ಅಂದ್ರೆ ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೋ ಅವರ ಮೇಲೆ ಆ ರಕ್ತ ಪ್ರೋತ್ಸಾಹಿಸಲ್ಪಡ್ತದೆ. ಅವರೆಲ್ಲ ಪಾಪಗಳು ಪರಿಹಾರವಾಗಿ ಅವರು ಪವಿತ್ರರಾಗ್ತಾರೆ, ಪರಿಶುದ್ಧರಾಗ್ತಾರೆ, ನೀತಿವಂತರಾಗ್ತಾರೆ. ಆದ್ರಿಂದ ಆತನ ಏನ್ ಮಾಡ್ದ, ಊರಿಂದ ಆಚೆ ಹೋಗಿ ಆತನ ಕಲ್ವಾರಿ ಗುಡ್ಡದ ಮೇಲೆ ಆ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ಆತನ ಸತ್ತನೆಂಬುದಾಗಿ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ವಿ. ಹಾಗಾಗಿ ಈ ಲೋಕದಲ್ಲಿ ಯಾರು ಮಾಡಲಾದಂತ ಕಾರ್ಯ, ಈ ಲೋಕದಲ್ಲಿರುವಂತ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಪರಿಶುದ್ಧತೆ ಅದು ದೇವರಿಂದ ಮಾತ್ರ ಪ್ರತಿಯೊಬ್ಬ ಮನುಷ್ಯ ಸಿಗುತ್ತದೆ. ಒಬ್ಬ ಮಾನವನು, ಒಬ್ಬ ಪಾಪಿ ಅವನು ಪವಿತ್ರನಾಗ್ಬೇಕಂದ್ರೆ, ಪರಿಶುದ್ಧನಾಗ್ಬೇಕಂದ್ರೆ ಆ ಯೇಸು ಕ್ರಿಸ್ತನ ರಕ್ತದಿಂದ ಅವನು ಶುದ್ಧೀಕರಿಸಲ್ಪಡಬೇಕು, ಆ ಪಾಪವನ್ನು ತೊಳೆಯಲ್ಪಡಬೇಕು. ಯಾವ ರೀತಿ ಪಾಪ ಅಂದ್ರೆ ಜನ್ಮದ ಪಾಪ, ಅಂದ್ರೆ ತಂದೆ ತಾಯಿಗಳು ಮಾಡಿದ ಪಾಪದಿಂದ ಹುಟ್ಟಿದಂತ ಅದು ಜನ್ಮದ ಪಾಪ ಮತ್ತು ಕರ್ಮದ ಪಾಪ. ಅವನು ಹುಟ್ಟಿದಾಗಿನಿಂದ ಅವನು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ರೀತಿಯ ಪಾಪಗಳು ಅವನ ಜೀವಿತದಲ್ಲಿ ಬರ್ತದೆ. ಪ್ರತಿಯೊಬ್ಬನ ಜೀವಿತದಲ್ಲಿ ಒಂದು ಕೆಟ್ಟದ್ದು ನೋಡುವುದು ಪಾಪ, ಕೆಟ್ಟದ್ದು ಊಹಿಸುವುದು ಪಾಪ, ಕೆಟ್ಟದನ್ನು ಮಾಡುವುದಂತೂ ಪಾಪ, ಕೆಟ್ಟದನ್ನ ಮಾತನಾಡುವುದು ಪಾಪ, ಕೆಟ್ಟ ಮಾರ್ಗದಲ್ಲಿ ನಡೆಯುವುದು ಪಾಪ. ಕೆಟ್ಟ ವಿಚಾರಗಳು ನಾವು ನೋಡುವುದಾಗ್ಲಿ ಮಾಡುವುದಾಗಲಿ ಈ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ಕ್ಷಣದಲ್ಲಿ ತನ್ನನ್ನು ತಾನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ ಮತ್ತು ತಪ್ಪಿ ಹೋಗ್ತಾ ಇರ್ತಾನೆ ಮತ್ತು ಅನೇಕ ವಿಧಗಳಲ್ಲಿ ಪಾಪ ಮಾಡ್ತಾನೆ. ಸ್ವಾರ್ಥ ಜೀವಿ ಮನುಷ್ಯ, ಸ್ವಾರ್ಥ ಇಲ್ಲದವನು ನನ್ನದು ಅನ್ನೋದು ಏನೂ ಇರೋದಿಲ್ಲ ಅವರಿಗೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬರು ಪ್ರಪಂಚದಲ್ಲಿರುವಂತ ಆ ಸೇವಕರು ಸಮೇತ ಹೇಳ್ತೀನಿ, ಎಲ್ಲರೂ ಸ್ವಾರ್ಥಿಗಳೇ. ಸ್ವಾರ್ಥ ಕೂಡ ಅದು ದೊಡ್ಡ ಪಾಪ. ಅದು
ಅದು ಆ ಸ್ವಾರ್ಥ ಮನುಷ್ಯನಲ್ಲಿ ಬಿಟ್ಟು ಹೋಗ್ಬೇಕಂದ್ರೆ ಅವನು ಕಡೇ ತನಕ ಯೇಸು ಕ್ರಿಸ್ತನ ಜೀವಿಸಬೇಕು. ಸ್ವಾರ್ಥ ಇಲ್ಲ ಅಂತ ಈ ಪ್ರಪಂಚದಲ್ಲಿ ಹೇಳುವಂಥವ್ರು ಯಾರು ಇಲ್ಲ. ಎಲ್ಲರೂ ನಾನು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಪಾದನೆ, ನನ್ನ ಆಸ್ತಿ, ಇನ್ನೊಬ್ಬರಿಗೆ ಯಾಕೆ ಕೊಡ್ಬೇಕು, ಇನ್ನೊಬ್ಬರಿಗೆ ಯಾಕೆ ಮಾಡಬೇಕು, ಈ ರೀತಿ ಪ್ರತಿಯೊಬ್ಬ ಜೀವಿತ ಸ್ವಾರ್ಥದಲ್ಲಿ ಪಾಪದಲ್ಲಿ ಜೀವಿಸೋರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವುದನ್ನು ಆಶಿಸಲಿಲ್ಲ. ಈ ತಂದೆ ಚಿತ್ತ ನೆರವೇರಿಸೋದೊಂದೇ ಆತನ ಕೋರಿಕೆ ಆಗಿತ್ತು, ಅದು ಒಂದೇ ಕೆಲಸವಾಗಿತ್ತು. ಹಾಗಾಗಿ ತಂದೆ ದೇವರು ಏನ್ ಹೇಳ್ತಾನೆ ಆ ಕೆಲಸ ಮಾಡಿ ಪಟ್ಟಣದವರೆಗೆ ಸ್ವಂತನು. ಯಾಕಂದ್ರೆ ಪ್ರತಿಯೊಬ್ಬರ ಪಾಪ ನೀಗಿಸಲ್ಪಡ್ಬೇಕು, ಪ್ರತಿಯೊಬ್ಬರ ಶಾಪ ನೀಗಿಸಲ್ಪಡ್ಬೇಕು. ಪ್ರತಿಯೊಬ್ಬರು ತಂದೆಯಾದ ದೇವರ ಚಿತ್ತಾನುಸಾರವಾಗಿ ಪರಲೋಕವನ್ನು ಪ್ರವೇಶಿಸಬೇಕಾಗಿದೆ. ಯಾಕೆಂದ್ರೆ ತಂದೆಯಾದ ದೇವರಿಂದಲೇ ಹಾದಿಯಲ್ಲಿ ನಾವು ನೋಡುವಾಗ ಒಂದು ಮಣ್ಣು ತೆಗೆದುಕೊಂಡು ಆ ಮಣ್ಣಿನಿಂದ ಗೊಂಬೆ ಮಾಡಿ ಆ ಗೊಂಬೆಯಲ್ಲಿ ತನ್ನ ಜೀವಶ್ವಾಸವನ್ನು ಊದಿ ಆ ಮನುಷ್ಯನಾಗಿ ಮಾಡ್ತಾನೆ. ಅದು ದೇವರಿಂದ ಬಂದ ಸ್ವಾಸ್ಥ್ಯ. ಈ ಭೂಲೋಕದಲ್ಲಿ ಜೀವಿಸ ಪ್ರತಿಯೊಬ್ಬ ನರ ಪ್ರಾಣಿಯಲ್ಲಿ, ನರ ಮನುಷ್ಯನಲ್ಲಿ ದೇವರಿಂದ ಬಂದಂತ ಆತ್ಮ ಉಸಿರು ಇರ್ತದೆ. ಆ ಉಸಿರು ಮತ್ತೆ ದೇವರ ಹತ್ರನೇ ಹೋಗ್ಬೇಕೆಂಬ ದೇವರ ಒಂದು ಪ್ರೀತಿ, ದೇವರ ಒಂದು ಆಸೆ. ಆ ಆತ್ಮ ಪ್ರತಿಯೊಬ್ಬನು ದೇವರ ಕಡೆ ಹೋಗ್ಬೇಕೆಂಬುದಾಗಿ ಯೋಹಾನ 3:16 ಪ್ರಕಾರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟರೆಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಆತನ ಪಟ್ಟಣದ ಹೊರಗೆ ಈ ಊರಲ್ಲಿರುವಂತ ಎಲ್ಲ ಪಾಪವನ್ನು ತೆಗೆದುಕೊಂಡು ಹೋಗಿ ಆ ಊರನ್ನ ಶುದ್ಧೀಕರಿಸೋದಕ್ಕಾಗಿ ಪಟ್ಟಣದ ಹೊರಗೆ ಸತ್ತನೆಂಬುದಾಗಿ ನಾವು ನೋಡುವಂತರಾಗಿದ್ದೀವಿ. ಹಾಗೆ ಅಲ್ಲದೆ ನೋಡ್ರಿ, ಈ 9ನೇ ಅಧ್ಯಾಯ ಇಬ್ರಿಯ 9:12 ಏನ್ ಹೇಳ್ತದೆ? ಇಬ್ರಿಯ 9:12 ನೋಡುವಾಗ, ಓತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ವಿಮೋಚನೆಯನ್ನು, ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಅಂದ್ರೆ ಹೋರಿ ಕರಗಳ ಅಂದ್ರೆ ಈ ಲೋಕದಲ್ಲಿ ಗ್ರಾಮಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ನಗರಗಳಲ್ಲಿ ಜಾತ್ರೆಗಳು ಮಾಡ್ತಾರೆ. ಹೋರಿಗಳನ್ನ, ಕರಗಳನ್ನ, ಮೇಕೆಗಳನ್ನ, ಕುರಿಗಳನ್ನ ಬಲಿ ಕೊಡ್ತಾರೆ ಅವರ ದೇವರುಗಳಿಗೆ. ಕಾರಣ ಏನಂದ್ರೆ ನಮ್ಮ ಪಾಪ ಶುದ್ಧೀಕರಿಸಲ್ಪಡ್ಬೇಕು, ನಾವು ಪರಿಶುದ್ಧರಾಗಬೇಕು ಅಂತ. ಕಾರಣ ಅದು ಹೋರಿಕರಿಗಳಿಂದ ಪ್ರತಿ ವರ್ಷ ಮಾಡಬೇಕು. ಅವು ಕೂಡ ಪರಿಶುದ್ಧವಲ್ಲ, ಅಪರಿಶುದ್ಧತೆಯಲ್ಲಿ ಹುಟ್ಟಿರುವಂತ ಪ್ರಾಣಿಗಳಾಗಿರ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನು ತೆಗೆದುಕೊಂಡಿದ್ದಾನಂದ್ರೆ ಆತನು ಪವಿತ್ರಾತ್ಮನಿಂದ, ಪರಿಶುದ್ಧಾತ್ಮನಿಂದ ಕನ್ಯೆ ಮರಿಯಳಲ್ಲಿ ಜನಿಸಿದಂತ ಪರಿಶುದ್ಧನಾಗಿರ್ತಾನೆ. ಆತನು ಜನ್ಮತಾ ಪರಿಶುದ್ಧನಾಗಿ ಹುಟ್ಟಿರ್ತಾನೆ ಮತ್ತು ಕರ್ಮತ ಆತನು ಪರಿಶುದ್ಧನಾಗಿರ್ತಾನೆ. ಅವನ ಜೀವಿತದಲ್ಲಿ ಯಾವುದೇ ಒಂದು ಪಾಪ ಅವನು ಮಾಡಿರೋದಿಲ್ಲ. ಅದಕ್ಕೆ ದೇವರು ಇವನು ನನ್ನ ಪ್ರಿಯನಾದ ಮಗನು ಅಂತಾನೆ, ಇವನನ್ನು ನಾನು ಆರಿಸಿಕೊಂಡಿದ್ದೇನೆ ಅಂತಾನೆ. ಅಂದ್ರೆ ಆತನಲ್ಲಿ ಯಾವ ಪಾಪ ಇರಲಿಲ್ಲ. ಆದ್ರಿಂದ ಆತನೇನ್ ಮಾಡಿದ್ದಾನೆ, ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧಾನಕ್ಕೆ ಪ್ರವೇಶಿಸಿದನು. ಮತ್ತೆ 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 ಮಾಡೋಕೆ ಮನುಷ್ಯನ ಪಾಪ ಬಿಡುಗಡೆ ಆಗಲ್ಲ. ಒಂದೇ ಸಾರಿ ನಿತ್ಯ ವಿಮೋಚನೆ ಉಂಟಾಗಬೇಕು. ಅದು ಯೇಸು ಕ್ರಿಸ್ತನ ರಕ್ತದಿಂದಲೇ ಮಾತ್ರ ನಿತ್ಯ ವಿಮೋಚನೆ ಸಿಗುತ್ತೆ. ಇಲ್ಲಿ ಯಾವುದರಿಂದ ಕೂಡ ನಿತ್ಯ ವಿಮೋಚನೆ ಸಿಗೋದಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. 6ನೇದಾಗಿ ನಾವು ನೋಡುವಾಗ, ಪುತ್ರನಾಗಿ ಸ್ವೀಕರಿಸುವ ಸ್ಥಳ ಕಲ್ವರಿಯಾಗಿದೆ. ಪುತ್ರನಾಗಿ ಅಂದ್ರೆ ದೇವರ ಮಗಳಾಗಿ ನಾವು ಸ್ವೀಕರಿಸಲ್ಪಡುವಂತ ಸ್ಥಳ ಕಲ್ವರಿಯಾಗಿದೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಏನ್ ಹೇಳ್ತಂದ್ರೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು. ಅಂದ್ರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ನನ್ನ ಪ್ರಿಯನು ಅಂತ ಕರೀತಾನೆ. ಈತನು ನನಗೆ
ಇಷ್ಟವಾದವನು, ನನ್ನ ಪ್ರಿಯನು, ಈತನ ಮಾತನ್ನು ಕೇಳ್ರಿ, ಈತನ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿ ಆತನ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಾಗ, ದೀಕ್ಷೆ ಹೊಂದಿದಾಗ ತಕ್ಷಣ ಪಾರಿವಾಳ ರೂಪದಲ್ಲಿ ಬಂದು ಆತನ ಮೇಲೆ ದೇವರಾತ್ಮ ಕೂತುವಾಗ ದೇವರ ಆಕಾಶವಾಣಿ ಆಗ್ತದೆ, ಈತನು ನನ್ನ ಪ್ರಿಯ ಮಗನು, ಈತನ ಮಾತನ್ನು ನೀವು ಕೇಳ್ರಿ, ಈತನ ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಆತನಲ್ಲಿ ಯಾವೊಂದು ಪಾಪ ಇರಲಿದ್ದ, ಯಾವುದೇ ಲೋಕದಲ್ಲಿ ಅವನು ಒಂದು ಬೆರಳು ತೋರಿಸ್ಕೊಳ್ಳೋ ರೀತಿಯಲ್ಲಿ ಯೇಸು ಕ್ರಿಸ್ತನ್ ಜೀವಿಸಲಿಲ್ಲ. ಆದ್ರಿಂದ ಇವನನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಪ್ರಿಯರೇ, ನಿನ್ನನ್ನು ನಾವೆಲ್ಲರೂ ಮೆಚ್ಕೋಬೇಕಂದ್ರೆ ನಾವೇನಾಗ್ಬೇಕು? ಆತನು ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ, ಅಂದ್ರೆ ನಾವೆಲ್ಲರೂ ತಂದೆಯಾದ ದೇವರಿಗೆ ಮಕ್ಕಳಾಗುವಂತೆ ಮೊದಲೇ ನಿಷ್ಕರ್ಷೆ ಮಾಡಿದಾನಂತೆ. ಯಾವ ರೀತಿ, ಯಾವಾಗ ನಿಷ್ಕರ್ಷೆ? ಈ ಭೂಮಿ ಆಕಾಶ ಉಂಟಾಕ್ ಮೊದಲೇ, ಇದರಲ್ಲಿರುವ ಸಮಸ್ತ ಉಂಟಾಕ್ ಮೊದಲೇ, ದೇವರು ನಮ್ಮನ್ನ ಸೃಷ್ಟಿ ಮಾಡಕ್ ಮೊದಲೇ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿಕೊಂಡನೆಂಬುದಾಗಿ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. 4ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ಪುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಂದ್ರೆ ಈ ಜಗತ್ತು ಉತ್ಪತ್ತಿ ಆಗ ಮೊದಲೇ ಮನುಷ್ಯರು ಹೀಗೆ ನಡೀತಾರೆ, ಹೀಗೆ ಜೀವಿಸ್ತಾರೆ ಅಂತೇಳಿ ದೇವರ ಆಲೋಚನೆ ಅದಾಗಿರ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನ ತನ್ನ ಏಕೈಕ ಮಗನನ್ನು ಈ ಲೋಕ ಕಳಿಸ್ಕೊಡ್ಬೇಕು, ಆತನ ರಕ್ತವನ್ನು ಸುರಿಸಬೇಕು, ಎಲ್ಲರ ಪಾಪಗಳು ನೀಗಿಸಲ್ಪಡ್ಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಿಶ್ಚಯಿಸಿಕೊಂಡಿರ್ತಾನೆ ಪ್ರೇರೆ. ಮತ್ತು 7ನೇದಾಗಿ ನಾವು ನೋಡುವಾಗ, ವಿರೋಧಿಗಳ ಮೇಲೆ ಜಯವನ್ನು ಪಡೆಯುವ ಸ್ಥಳ. ಅಂದ್ರೆ ವಿರೋಧಿ, ನಮ್ಮೆಲ್ಲರ ವಿರೋಧಿ ಯಾರಾಗಿದ್ದಾನೆ? ಸೈತಾನಾಗಿದ್ದಾನೆ. ದೇವರ ವಿರೋಧಿ ಯಾರಾಗಿದ್ದಾನೆ? ಸೈತಾನಾಗಿದ್ದಾನೆ. ಅವನ ಹಾದಿಯಲ್ಲೇ ಏನಾಗ್ತಾನೆ? ಸರ್ಪ ರೂಪದಲ್ಲಿ ಬರ್ತಾನೆ. ಪ್ರಕಟಣೆಯಲ್ಲಿ ನೋಡುವಾಗ ಪುರಾತನ ಸರ್ಪ ಅಂತಾನೆ, ಘಟ ಸರ್ಪ ಅಂತಾನೆ, ಸರ್ಪನು ಅಂತಾನೆ. ಅಂದ್ರೆ ಆತನ ಅನುಯಾಯಿಗಳು, ಸೈತಾನನ ಅನುಯಾಯಿಗಳು ಅನೇಕರು ಇರ್ತಾರೆ. ಪರಲೋಕದಲ್ಲಿ ಅವನು ಸಂಪಾದನೆ ಮಾಡ್ಕೊಳ್ತಾನೆ. ದೇವರ ರಾಜ್ಯವನ್ನ ತಾನೇ ರಾಜನಾಗ್ಬೇಕು, ತಾನೇ ದೇವರಾಗ್ಬೇಕು ಅಂತ ಆಲೋಚನೆ ಮಾಡಿ ಅವನ ಮನಸ್ಸಿನಲ್ಲಿ ವ್ಯಾಪಾರ ಮಾಡ್ತಾನೆ. ಅದಕ್ಕಾಗಿ ಏನ್ ಮಾಡ್ತಾನೆ? ದೇವರು ತಿಳ್ಕೊಂಡು ಅವನ್ನ ಲೂಸಿಫರ್ನಾದಂತವನ್ನ, ಅವನ ಅನುಚರನೆಲ್ಲ ಭೂಲೋಕಕ್ಕೆ ತಳ್ಳಿಬಿಡ್ತಾನೆ. ಭೂಲೋಕ ತಳ್ಳಿದ ಮೇಲೆ ಅವ್ರು ಬಂದು ಭೂಲೋಕ ನಾಶ ಮಾಡ್ತಾರೆ. ಆ ನಾಶ ಮಾಡಿದ್ಮೇಲೆ ಮತ್ತೆ ಹೊಸದಾಗಿ ದೇವರು ಕಟ್ತಾನೆ, ಮತ್ತೆ ಸೃಷ್ಟಿಯನ್ನ ಸೃಷ್ಟಿ ಮಾಡ್ತಾನೆ. ಆವತ್ತಿನಿಂದ ಅವನು ಏನ್ ಮಾಡ್ತಾನೆ? ಮೊದಲನೇ ಮನುಷ್ಯನ ಸೃಷ್ಟಿ ಮಾಡಿದಂತ ಆ ವ್ಯಕ್ತಿಯನ್ನ ಆದಾಮನ ಅವನು ಮುಟ್ಟಕ್ಕಾಗಲಿಲ್ಲ. ಅವನ ಶರೀರವಾಗಿರುವಂತ ಹವಳನ್ನ ಏನ್ ಮಾಡ್ತಾನೆ? ಮುಟ್ಟು ಬಿಡ್ತಾನೆ. ಪುರಾತನ ಸರ್ಪವಾಗಿ ಬಂದು ಏನವ ಯಾವ ಹಣ್ಣು ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ದಾನೆ. ನೋಡ್ರಿ, ಈ ಯೋಗಕ್ಷೇಮ ವಿಚಾರಿಸೋದು ನೇರವಾಗಿ ಡೈರೆಕ್ಟ್ ಹೋಗ್ತಾನೆ, ಯಾವ ಹಣ್ಣು ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ದಾನೆ ಅಂತೇಳಿ. ಇಂಥ ಹಣ್ಣಂದ್ರೆ ಅದು ತಿಂದ ತಕ್ಷಣ ದೇವ್ರಾಗ್ತೀರಿ, ಅದರಿಂದ ಅದನ್ನ ನೀವು ತಿನ್ನಬಾರ್ದು ಅಂತ ಹೇಳಿದ್ದಾನೆ ಅಂತೇಳಿ ಅಲ್ಲೇ ಕ್ರಿಯೆ ಮಾಡ್ತಾನೆ. ಸೃಷ್ಟಿಯ ಮೊದಲೇ ಅವನು ಕ್ರಿಯೆ ಮಾಡಿ ಇವತ್ತಿಗೂ ಕ್ರಿಯೆಗಳು ಮಾಡ್ತಾನೆ ಇದ್ದಾನೆ. ಆದ್ರೆ ಆ ಕೊನೆ ಶತ್ರುವಾಗಿರುವಂತಹ ಸೈತಾನ್ ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನು ಜಯಿಸುವತಾಗಿದ್ದಾನೆ. ಅವನಿಗೆ ಅನೇಕ ಹೆಸರುಗಳಿದೆ. ಪುರಾತನ ಸರ್ಪ, ಘಟ ಸರ್ಪ, ಮತ್ತು ಇನ್ನೂ ಹಲವಾರು ಹೆಸರುಗಳು ಅವನಿಗೆ ಇದೆ. ಆ ಎಲ್ಲ ಹೆಸರುಗಳನ್ನು ನಾವು ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ ಅವನ ವಿಷಯಗಳು. ಹಾಗಾಗಿ ಪ್ರಿಯ ನನ್ನ ಸಹೋದರ ಇಲ್ಲಿ ನಾವು ನೋಡ್ತೇವೆ ಏನಂತ, 20ನೇ ಅಧ್ಯಾಯ ಪ್ರಕಟಣೆಯಲ್ಲಿ, ಇದಲ್ಲದೆ ಅವನು ಮರಳುಗೊಳಿಸಿದ ಸೈತಾನು ಬೆಂಕಿ ಕಂದಗಳ ಕೆರೆಯಲ್ಲಿ ದಬ್ಬಲ್ಪಟ್ಟನು. ಆ ಮೃಗವು ಸುಳ್ಳು ಪ್ರವಾದಿ ಕೂಡ ಹಾಗಿರ್ತಾರೆ. ಮತ್ತು ಹಾಗೆ ಮುಂದಕ್ಕೆ ಬರ್ತಾ ಇದ್ರೆ ಆ ಪುರಾತನ ಸರ್ಪ, ಘಟ ಸರ್ಪ ಎಂಬುದಾಗಿ ಅನೇಕ ಹೆಸರುಗಳು ಅವನು ಹೊಂದ್ಕೊಂಡಿದ್ದಾನೆ. ಅವನ್ನೆಲ್ಲವನ್ನ ಯೇಸು ಕ್ರಿಸ್ತ ಏನ್ ಮಾಡಿದನೋ, ಆ ಕಲ್ವರಿಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದು ಮುಖಾಂತರ, ತನ್ನ ರಕ್ತವನ್ನು ಅವನ ಕ್ರಯ ಕೊಡುವುದು ಮುಖಾಂತರ, ಅಷ್ಟಲ್ಲದೆ ಸೈತಾನ ತಲೆಯನ್ನು ಜಿಜ್ಜಾಕ್ಬಿಟ್ಟಿದ್ದಾನೆ. ಆ ಕಲ್ವರಿಯಲ್ಲೇ ಸೈತಾನ ತಲೆಯನ್ನ ಜಜ್ಜಿದ್ದಾನೆ. ಆ ಜಜ್ಜಿ ಅವನ ಬಾಲದಲ್ಲೇ ನಮ್ಮನ್ನ ಅಲ್ಲಾಡಿಸುವ ಆತನಾಗಿದ್ದಾನೆ. ಆ ಬಾಲದಲ್ಲೇ ಏನ್ ಮಾಡ್ತಾ ಇದ್ದಾನೆ? ಅವನು ನಮ್ಮನ್ನ ಅಲ್ಲಾಡಿಸುವ ಆತನಾಗಿದ್ದಾನೆ. ಅವನಿಗೆ ಹೇಳ್ತಾನೆ ಸೈತಾನನ್ಗೆ ಏನಂತ, ನಿನ್ನ ಜಯ ಎಲ್ಲಿ ಅಂತೇಳಿ ಅವನ
ಕೇಳುವಾತನಾಗಿದ್ದಾನೆ. ನಾವು ಕೋರಿಂಥ ಪತ್ರಿಕೆಯಲ್ಲಿ ಆ ಮಾತುಗಳನ್ನ ಒಂದು ಕಡೆ ನೋಡ್ತೀವಿ. ಹಾಗಾಗಿ ಪ್ರಿಯರೇ, ಆ ಮರಣವನ್ನ ನಿವೃತ್ತಿ ಮಾಡಿದ್ದು ಏನಂದ್ರೆ ಯೇಸು ಕ್ರಿಸ್ತನು ಆ ಕಲ್ವರಿ ಮೇಲೆ ನಿನ್ನ ನನ್ನ ಪಾಪಗಳು ನೀಗಿಸಲ್ಪಟ್ಟಿದ್ದು ಆ ಕಲ್ವರಿಯಲ್ಲೇ. ನೋಡ್ರಿ, 1 ಕೊರಿಂಥ 15ನೇ ಅಧ್ಯಾಯ 55ನೇ ವಚನದಲ್ಲಿ ನೋಡುವಾಗ 1 ಕೊರಿಂಥ 15ನೇ ಅಧ್ಯಾಯ 50. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ನೋಡ್ರಿ, ಮರಣವನ್ನ ಆ ಕಲ್ವರಿ ಶಿಲುವೆಯಲ್ಲಿ ಯೇಸು ಕ್ರಿಸ್ತನ್ ತನ್ನ ಪ್ರಾಣವನ್ನು ಕೊಡುವ ಮುಖಾಂತರ ಆ ಮರಣದ ಕೊಂಡಿಯನ್ನ ಬಿಚ್ಚಿಬಿಡ್ತಾನೆ. ಯೇಸು ಕ್ರಿಸ್ತನ್ ಯಾರು ಕಂಡುಕೊಳ್ತಾರೋ ಆ ಮರಣದ ಕೊಂಡಿ ಕಳಚಲ್ಪಟ್ಟು ಈ ಲೋಕದಲ್ಲಿ ಶಾರೀರಿಕವಾಗಿ ಸತ್ತರು, ಆತ್ಮಿಕವಾಗಿ ಎರಡನೇ ಒಂದು ಪುನರುತ್ಥಾನ ಹೊಂದಿ ಪರಲೋಕದಲ್ಲಿ ನಿತ್ಯ ಜೀವ ಒಂದು ಆತರಾಗಿರ್ತೀವಿ. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಅರಿಯದೆ, ಯೇಸು ಕ್ರಿಸ್ತನ ಕಂಡುಕೊಳ್ಳದೆ ಹಾಗೆ ಜೀವಿಸುವಂತವ್ರು ಈ ಲೋಕದಲ್ಲಿ ಅವರು ಏನೋ ಮಾಡ್ತಾರೆ, ಮರಣ ಹೊಂದಿ ಮತ್ತೆ ಯೇಸು ಕ್ರಿಸ್ತ ಬರೋಣದಲ್ಲಿ ಎಬ್ಬಿಸಲ್ಪಡ್ತಾರೆ. ನ್ಯಾಯ ತೀರ್ಪಿನ ದಿನ ನಿಂತುಕೊಳ್ಳುವಾಗ ಆ ದೋಷ ಪತ್ರ ಅವರ ಕಣ್ಣೆದುರಿಗೆ ಬರ್ತದೆ. ಅದರ ತಕ್ಕಾಗಿ 2ನೇ ಮರಣ ನಿತ್ಯ ನರಕ. ಆದರೆ ಯೇಸು ಕ್ರಿಸ್ತನ್ ಕಂಡುಕೊಂಡವರಿಗೆ ಆ ಮರಣದ ಒಂದು ದೇವರು ಆ ಜಯ ಯೇಸು ಕ್ರಿಸ್ತನ ದೊರಕಿಸಿಕೊಡ್ತಾನೆ. ಆ ಕೊನೆ ಶತ್ರು ಆಗಿರುವಂತಹ ವಿರೋಧಗಳ ಮೇಲೆ ಜಯ ಕೊಡುವಂತ ಸ್ಥಳ ಆ ಕಲ್ವರಿ ಆಗಿದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, 1 ಕೊರಿಂಥ 15, 25, 26ರಲ್ಲಿ ನೋಡುವಾಗ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯನೊಳದು ಅವಶ್ಯ ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುವುದು. ಅಂದ್ರೆ ಈ ಭೂಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಾವು ಹೋರಾಡಬೇಕಾಗಿದೆ, ಸೈತಾನೊಟ್ಟಿಗೆ ಹೋರಾಡಬೇಕಾಗಿದೆ. ಹೋರಾಡಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಾವೇನ್ ಮಾಡ್ಬೇಕು, ಸೈತಾನನ ಜಜ್ಜವರಾಗಿರ್ತೀವಿ, ಸೈತಾನನ್ನ ತುಳಿಯುವಂತವರಾಗಿರ್ತೀವಿ. ಆಮೇಲೆ ನಾವು ಈ ಲೋಕ ಬಿಟ್ಟ ನಂತರ ಸೈತಾನ ಜಯಿಸಿ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಸೇರ್ತೀವಿ. ಈ ಲೋಕದಲ್ಲೇ ನಾವು ಸೈತಾನನ್ನ ಕುತಂತ್ರಗಳ ಸೈತಾನನ್ನ ಜಯವ ಮರಣದ ಒಂದು ಜಯವನ್ನ ಹೋರಾಟ ಮಾಡ್ಬೇಕಾದ್ರೆ ಈ ಲೋಕ ಬಿಟ್ರೆ ಮತ್ತೆ ನಮ್ಗೆ ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ, ನಾವು ಮಾಡಿದ ಪಾಪ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಅದಕ್ಕಾಗಿ ಕಡೆ ಶತ್ರುವಾಗಿ ಈ ಮರಣ ಇದೆ. ಆ ಮರಣ ಈ ಲೋಕದಲ್ಲಿ ಶಾರೀರಿಕವಾಗಿ ಬರ್ತದೆ, ಆತ್ಮಿಕವಾಗಿ ಬರಬಾರದು. ಆ ಆತ್ಮಿಕವಾದ ಜೀವ ನಾವು ಯೇಸು ಕ್ರಿಸ್ತನಲ್ಲೇ ಹೊಂದಿಕೊಳ್ಬೇಕಾಗಿದೆ. ಈ ಮರಣವನ್ನ ಈ ಲೋಕದಲ್ಲೇ ನಾವು ಜೀವಿಸಬೇಕಾಗಿದೆ. ಆ ಕೆಲಸ ದೇವರು ನಮಗೋಸ್ಕರ ಮಾಡಿ ತಿಳಿಸಿದ್ದಾನೆ. ಯೇಸು ಕ್ರಿಸ್ತ ನಂಬಿ ಆತನ ಮಾರ್ಗದಲ್ಲಿ ನಾವು ಜೀವಿಸುವುದಾದ್ರೆ ಆ ಕಡೆ ಶತ್ರುವಾಗಿರುವಂತ ಮರಣವನ್ನು ಕೂಡ ನಾವು ಜಯಿಸಿ ಯುಗಾಂತರಗಳು ಸತ್ಯ ದೇವರೊಟ್ಟಿಗೆ ಯುಗಾಂತರಗಳು ಜೀವಿಸುವಂತ ಆ ಮಹಾಭಾಗ್ಯ ಯೇಸು ಕ್ರಿಸ್ತ ನಮ್ಗೆ ಅನುಗ್ರಹಿಸುವನಾಗಿದ್ದಾನೆ. ದೇವ್ರ ನಾಮ ಸ್ತೋತ್ರವಾಗ್ಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ಕಲ್ವರಿಯಲ್ಲಿ ನಮ್ಗೆ ಸಿಗುವಂತ ಅನೇಕ ವಿಷಯಗಳನ್ನು ನಾವು ಕಲಿತು ಸ್ವಾಮಿ, ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡು ಸ್ವಾಮಿ. ಹಾಗಾಗಿ ತಂದೆಯಾದ ದೇವರೇ, ಏಸಯ್ಯ ಅಪ್ಪ, ಆ ಕಲ್ವರಿಯಲ್ಲಿ ನನಗೋಸ್ಕರ ನೀವು ಕೊಟ್ಟಂತ ಒಂದು ಸ್ಥಳಪ್ಪ, ನಮ್ಮ ರಕ್ಷಣೆಗಾಗಿ ಕ್ರಯ ಕೊಟ್ಟಂತ ಸ್ಥಳ ಕಲ್ವರಿಯಾಗಿದೆ ಅಪ್ಪ. ಕರ್ತನ ಪ್ರಸನ್ನತೆಯನ್ನು ಕಾಣಲು ಹತ್ತಿರ ಹೋಗುವ ಸ್ಥಳ ಆ ಕಲ್ವರಿ ಆಗಿದೆ ಸ್ವಾಮಿ. ನಮಗಾಗಿ ಕ್ರಿಸ್ತನು ಬಲಿಯಾದ ಸ್ಥಳ ಆ ಕಲ್ವರಿ ಆಗಿದೆ ಕರ್ತನೆ. ತಂದೆಯಾದ ದೇವರೊಂದಿಗೆ ಸಂಧಾನವಾಗುವಂತ ಸ್ಥಳ ಕಲ್ವರಿ ಆಗಿದೆ ಸ್ವಾಮಿ. ಅಪ್ಪ, ಹಾಗೆ ಸ್ವಾಮಿ ಕ್ರೈಸ್ತ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವಂತ ಸ್ಥಳ ಕಲ್ವರಿ ಆಗಿದೆ ಸ್ವಾಮಿ. ಅಪ್ಪ, ಹಾಗೆ ಪುತ್ರನಾಗಿ ಸ್ವೀಕರಿಸುವಂತ ಸ್ಥಳ ಆ ಕಲ್ವರಿ ಆಗಿದೆ. ಮತ್ತು ಅಪ್ಪ, ವಿರೋಧಿಗಳ ಮೇಲೆ ಜಯವಂತ ಪಡೆಯುವಂತ ಸ್ಥಳ ಆ ಕಲ್ವರಿ ಆಗಿದೆ ಸ್ವಾಮಿ. ಹಾಗಾಗಿ ಆ ಕಲ್ವರಿಯನ್ನು ನಾವು ಎದುರು ನೋಡುತ್ತಾ, ಆ ಕಲ್ವರಿ ದರ್ಶನ ಕಾಣುತ್ತಾ, ಧ್ಯಾನಿಸುತ್ತಾ ಸ್ವಾಮಿ, ನಮಗೋಸ್ಕರ ಆ ಕಲ್ವರಿ ಶಿಲುಬೆಯಲ್ಲಿ ನೀನು ಕೊಟ್ಟಂತ ಪ್ರಾಯಸ್ಸನ್ನು ನಾವು ಸ್ಮರಿಸಿ ಸ್ವಾಮಿ, ನಮ್ಮನ್ನು ನಾವು ಪಶ್ಚಾತ್ತಾಪಟ್ಟು ಮಾನಸಾಂತರ ಪಾಪ ಕ್ಷಮೆ ಹೊಂದಿ ಸ್ವಾಮಿ.
ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಿ ಅಪ್ಪ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಿತ್ಯ ಜೀವನ ಹೊಂದಿಕೊಳ್ಳುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಈ ವಾಕ್ಯಗಳು ಕೇಳುವಂತ ಪ್ರಿಯ ನಿನ್ನ ಮಕ್ಕಳನ್ನಪ್ಪ ನೀವು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್.